ಹೆಲೋ ಗೈಸ್, ಇಡಿ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹುಷಾರಿದ್ದೀರಾ ಎಂದು ಭಾವಿಸ್ತೇನೆ. ಸೊ ನಮ್ಮದು ಬೆಕ್ಕು ಇವತ್ತು ಬೈಕಲ್ಲಿ ಕೂತಿದೆ ಪೇಟೆಗೆ ಹೋಗಲಿಕ್ಕೆ. ಸೊ ಇವತ್ತು ನಮಗೆ ಪಕ್ಷಿಗಿರಿ ಹೋಗ್ಲಿಕ್ಕಿತ್ತು. ಪಕ್ಷಿಗಿರಿಯಲ್ಲಿ ಇವತ್ತು ಫೀಸ್ಟ್, ಅಲ್ಲಿದ್ದು ಆ್ಯನ್ಯುವಲ್ ಫೀಸ್ಟ್. ಸೊ ನಾನು ರೆಡಿಯಾಗಿದ್ದೇನೆ, ಇನ್ನು ಹೋಗೋದು. ಸೊ ನಾನು ಮತ್ತು ಅಮ್ಮ ಹೋಗ್ತಿದ್ದೇವೆ. ಸೊ ನೋಡ್ಬೋದು, ನನ್ನ ಅಮ್ಮ ಕೂಡ ರೆಡಿಯಾಗಿದ್ದಾರೆ. ಆ್ಯಕ್ಚುಲಿ ಇವತ್ತು ಜೋರು ಮಳೆ ಅಂತ ಇತ್ತು, ಮಳೆ ಇಲ್ಲ ಇವತ್ತು. ಜೋರು ಬಿಸಿಲುಂಟು, ಹಾಗೆಯೇ ತುಂಬ ಸೆಕೆ ಕೂಡ. ಚಂಡಮಾರುತ ಉಂಟು, ಅದು ಉಂಟು ಅಂತ ಹೇಳ್ತಿದ್ರು, ಆದರೆ ಎಂತ ಇಲ್ಲ. ಸೊ ನಮಗೆ ಡೈರೆಕ್ಟ್ ಬಸ್ ಇತ್ತು. ಸೊ ಈಗ ಕಿನ್ನಿಗುಳಿಯಲ್ಲಿದ್ದೇವೆ. ಇನ್ನು ಕಿನ್ನಿಗುಳಿಯಿಂದ ಸ್ವಲ್ಪ ಉಂಟು ಹೋಗಲಿಕ್ಕೆ. ಸೊ ಫೈನಲಿ ನಾವು ಪಕ್ಷಿಗಿರಿ ರೀಚ್ ಆದ್ವಿ. ತುಂಬ ಅಂದರೆ ತುಂಬ ಜನ ಇದ್ದರು. ಸೊ ಹಾಗೆಯೇ ಪೂಜೆ ಕೂಡ ಈಗ ಸ್ಟಾರ್ಟ್ ಆಯಿತು. ಇನ್ನು ನಾನು ಮತ್ತೆ ಸಿಗ್ತೇನೆ. ಹಾಗೆಯೇ ಅಲ್ಲಿ ಊಟ ಕೂಡ ಇತ್ತು, ನಾನ್ ವೆಜ್. ಸೊ ಜನ ಕೂಡ ಅಷ್ಟೇ ಇದ್ದರು, ಅಂದರೆ ತುಂಬ ಜನ ಇದ್ದರು. ಸೊ ಸಂತೆ ಕೂಡ ಬಂದಿತ್ತು. ಸೊ ನೋಡ್ಬೋದು, ನನ್ನ ಫ್ರೆಂಡ್ ಕೂಡ ಇದ್ದಾಳೆ ಇಲ್ಲಿ, ಅವಳು ಕೂಡ ಸಿಕ್ಕಿದ್ಲು ನನಗೆ. ಹಾಗೆಯೇ ಕಿನ್ನಿಗುಳಿಯಲ್ಲಿ ನಾವು ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡ್ವಿ ಹಿಂದೆ ಬರುವಾಗ. ಸೊ ಹಾಗೆಯೇ ನಾನೊಂದು ಸ್ಟ್ರಾಬೆರಿ ಕೂಡ ತಗೊಂಡೆ, ಮತ್ತೆ ತೋರಿಸ್ತೇನೆ. ಮಲಗುದು ಸ್ವಲ್ಪ ತಲೆ ಸಿಗುತ್ತಾ ಉಂಟು. ಸೊ ನೋಡುವ, ಇನ್ನು ಮತ್ತೆ ಸಿಗುವ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸೊ ಆ್ಯಕ್ಚುಲಿ ನಾನು ಸ್ಟ್ರಾಬೆರಿ ತುಂಬ ಮೊದಲು ತಿಂದದ್ದು, ಅಂದರೆ ತುಂಬ ವರ್ಷ ಆಯಿತು ತಿಂದು. ಸೊ ಟೇಸ್ಟ್ ಕೂಡ ನನಗೆ ನೆನಪಿರಲಿಲ್ಲ ಸರಿ ಕಟ್ಟು. ಸೊ ಹಾಗೆಯೇ ಇವತ್ತು ತೊಗೊಂಡು ಬಂದಿದ್ದೇನೆ. ಸೊ ನೋಡುವ ಟೇಸ್ಟ್. ಸೊ ಇದನ್ನು ಆ್ಯಕ್ಚುಲಿ ಉಪ್ಪು ನೀರಲ್ಲಿ ಹಾಕಿಡಬೇಕು, ಅದರಲ್ಲಿ ಹುಳ ಎಲ್ಲ ಇದ್ದರೆ ಎಲ್ಲ ಬರುತ್ತೆ, ಅಂದರೆ ಕ್ಲೀನ್ ಆಗುತ್ತೆ ತುಂಬ. ಆದರೆ ಈಗ ಅಷ್ಟು ಟೈಮ್ ಇಲ್ಲ, ನಾನು ಕೈಯಲ್ಲಿ ಹೀಗೇ ತೊಳೆತಿದ್ದೇನೆ. ಆ್ಯಕ್ಚುಲಿ ತುಂಬ ಹುಳಿಯಾಗಿ ಉಂಟು, ಅಂದರೆ ನನಗೆ ಹುಳಿ ಅಂದರೆ ತುಂಬ ಇಷ್ಟ, ಹಾಗಾಗಿ ನನಗೆ ಇಷ್ಟ ಆಯಿತು. ನನ್ನ ಅಮ್ಮನಿಗೆ ಅಂದರೆ ಅವರು ತಿಂದಿದ್ದಾರೆ ಮೊದಲು ಕೂಡ, ಆದರೆ ಅವರಿಗೆ ಹುಳಿಯೆಲ್ಲ ಇಷ್ಟ ಇಲ್ಲ. ಸೊ ಇಲ್ಲಿ ಅಪ್ಪನೊಂದು ಟೀ ಕೂಡ ಪ್ರಿಪೇರ್ ಮಾಡ್ತಿದ್ದಾರೆ. ಸೊ ಅಂದರೆ ನಾವು ಬರುವಾಗಲೇ 3 ಗಂಟೆ ಆಗಿತ್ತು. ಸೊ ಇನ್ನು ಟೀ ಕುಡಿಯುವುದು. ಟೀ ಕುಡಿದರೆ ಒಂದು ಒಳ್ಳೆಯದಾಗುತ್ತೆ, ಅಂದರೆ ಹೆಡ್ಡೇಕೆಲ್ಲ ಇದ್ದರೆ ಎಲ್ಲ ಸರಿಯಾಗುತ್ತೆ. ಸೊ ಇದು ನಾವು ಸಿಮಿಟ್ರಿಯಲ್ಲಿ ಕ್ರಾಸ್ ಆಗ್ತೇವೆ ನೋಡಿ, ಅದೊಂದು ಕಟ್ಟಾಗಿತ್ತು. ಸೊ ಅದನ್ನು ನಾನಿಲ್ಲಿ ಅಂದರೆ ಹೊಸತು ತೊಗೊಂಡು ಬಂದು ಅದಕ್ಕೆ ಪೇಂಟ್ ಎಲ್ಲ ಕೊಟ್ಟೆಲ್ಲ ಬರೆದೆ. ಸೊ ಅದರದ್ದೊಂದು ನಂದು ಅಪ್ಪ ವಿಡಿಯೋ ಮಾಡಿದ್ದಾರೆ. ಸೊ ಇದನ್ನು ಹಾಕಲಿಕ್ಕೆ ನಾಳದ್ದು ನವೆಂಬರ್ 2ಕ್ಕೆ ಪೂಜೆ ಎಲ್ಲ ಉಂಟು.
ಹಲೋ ಗೈಸ್, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಮ್ಮದು ಬೆಕ್ಕು ನೋಡಿ ಎಲ್ಲ ಕಡೆ ಕೂಡ ಉಂಟಿದ್ದು ಪೋಖ್ರಿ ಅಂದರೆ ಪೋಖ್ರಿ. ಸೊ ಹಾಗೇನೆ ನನ್ನ ದಪ್ಪ ಇಲ್ಲಿ ಇವತ್ತು ಕಡಲೆ ಮನೋಲಿ ಎಲ್ಲ ಸುಕ್ಕ ಮಾಡಿದ್ದಾರೆ. ಸೊ ಇದಂತೂ ಸಖತ್ತಾಗಿ ಆಗಿದೆ, ನಂದು ಫೇವ್ರೇಟ್ ಕೂಡ. ಸೊ ಈಗ ಸ್ವಲ್ಪ ಊಟ ಮಾಡುವ. ಸೊ ಗಂಜಿ ಜೊತೆ ಇದು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಸೊ ಇವತ್ತಿನ ಇಷ್ಟೇ ವ್ಲಾಗ್. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿದ್ದೆ ಟೇಕ್ ಕೇರ್, ಬಾಯ್.